ಇದು ಸಂವಿಧಾನ ಬಾಹಿರವಾದಂತಹ ಮಾತುಗಳು. ಇಟ್ಸ್ ಮೋಸ್ಟ್ ಅನ್ಕಾನ್ಸ್ಟಿಟ್ಯೂಷನಲ್. ಪ್ರಧಾನಮಂತ್ರಿಯಾದವರು ಈ ದೇಶದ 140 ಕೋಟಿ ಜನರ ಪ್ರಾಣ ಮಾನ ಆಸ್ತಿ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. 140 ಕೋಟಿ ಈ ದೇಶದಲ್ಲಿ ಜನಸಂಖ್ಯೆ ಇದೆಯಲ್ಲ, ಅವರೆಲ್ಲರ ಪ್ರಾಣ ಮಾನ ಆಸ್ತಿ ಎಲ್ಲ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಜವಾಬ್ದಾರಿ. ಇದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಪ್ರೈಮ್ ಮಿನಿಸ್ಟರ್. ಇದು ಇಷ್ಟು ಗೊತ್ತಾಗಲಿಲ್ಲ ಅಂತಂದ್ರೆ ಇವರು, ನೀವು ಯೋಚನೆ ಮಾಡಿ, ಇವರು ಪ್ರಧಾನಮಂತ್ರಿಯಾಗಿ ಇರ್ಬೇಕಾ ಬೇಡವಾ? ಪ್ರಧಾನಮಂತ್ರಿಯಾಗಿ ಇರ್ಬೇಕಾ ಬೇಡವಾ? ಹಿಂದುಳಿದವ್ರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಜಾತಿ ಧರ್ಮದ ಹೆಸರಿನಲ್ಲಿ ಮತ್ತೆ ಜನರ ಭಾವನೆಗಳನ್ನು ಕೆಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ಇವತ್ತಿನವರೆಗೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದೇ RSS ನವರ ಗುಪ್ತ ವಿಷಯ. ಇದು ಇದನ್ನ ಅಜೆಂಡಾ ಅವ್ರದ್ದು. ಇದು RSS ನವರು ಹಿಂದೂ ಮುಸಲ್ಮಾನರನ್ನ ಇವರನ್ನ ಹಿಂದೂಗಳ ಮೇಲೆ ಎತ್ಕಟ್ಟೋದು, ಮುಸಲ್ಮಾನರನ್ನ ಹಿಂದೂಗಳ ಮೇಲೆ ಎತ್ಕಟ್ಟೋದು, ಇದನ್ನ ಮಾಡಿ ಸಮಾಜವನ್ನ ಒಡೆದು ಛಿದ್ರ ಮಾಡಿ ಈ ದೇಶದಲ್ಲಿ ಹಿಂದೂಸ್ತಾನ ಮಾಡಬೇಕು ಅಂತ ಹೊರಟಿರ್ತಕ್ಕಂಥವ್ರು. ಹಿಂದೂಸ್ತಾನ ಮಾಡಕ್ಕಾಗುತ್ತಾ? ಬರೀ ಹಿಂದೂಗಳ ದೇಶ ಮಾಡಕ್ಕಾಗುತ್ತಾ? ಇದೇ ಸರಿ, ಎಲ್ಲ ಜಾತಿಯವರು ಇದ್ದಾರೆ, ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಭಾಷೆಯವರು ಇದ್ದಾರೆ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟಾಗ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಹೋಗ್ತಾ ಇದ್ದೀವಿ. ಆ ವೈರುಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಪಾಡ್ಕೋಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಇದು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದು ಪ್ರಧಾನಮಂತ್ರಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದನ್ನ ಬಿಟ್ಟು ಇವತ್ತು ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಮುಸಲ್ಮಾನರಿಗೆ ಕೊಟ್ಬಿಡ್ತಾ ಇದ್ದಾರೆ. 30 ವರ್ಷಗಳ ಹಿಂದೆ 1994ರಲ್ಲಿ 4% ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟದ್ದು ಯಾವಾಗ? 1994. ಅವತ್ತಿನಿಂದ ಇವತ್ತಿನವರೆಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಇದ್ದೇ ಇದೆ. ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು ಅಂತ ಅವತ್ತಿನಿಂದ ಇವತ್ತಿನವರೆಗೆ ಜಾರಿ ಇದೆ. ಅದನ್ನ ಬದಲಾವಣೆ ಮಾಡಿದವರು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಆ 4% ತೆಗೆದು ಅದನ್ನ ರದ್ದು ಮಾಡಬೇಕು. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಬಿಜೆಪಿಯವರು, ಇದೇ ಬಸವರಾಜ ಬೊಮ್ಮಾಯಿ ಸರ್ಕಾರ ಅಫಿಡವಿಟ್ ಹಾಕಿ ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ. ನಾವು ಯಥಾಸ್ಥಿತಿಯನ್ನ ಮುಂದುವರಿಸ್ತೇವೆ. ಇದು ನರೇಂದ್ರ ಮೋದಿ ಅವರಿಗೆ ಬ್ರೀಫ್ ಮಾಡಿದರೂ ಇದು ಗೊತ್ತಿಲ್ಲ ನನಗೆ.